ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಾಲಹಳ್ಳಿ ಗ್ರಾಮದಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಕೋಳಿ ಮಾಂಸದ ತ್ಯಾಜ್ಯವನ್ನು ಅಕ್ರಮವಾಗಿ ಎಸೆಯಲಾಗ್ತಾ ಇರೋದ್ರಿಂದ ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮ ಉಂಟಾಗ್ತಾ ಇರುವ ಬಗ್ಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಅಧಿಕೃತ ಮನವಿ ಸಲ್ಲಿಸಲಾಗಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ಇಂದು ದಿನಾಂಕ 10/2/2026 ಕರ್ನಾಟಕ ರಕ್ಷಣಾ ವೇದಿಕೆ ದೇವದುರ್ಗ ತಾಲೂಕು ಘಟಕ ಹಾಗೂ ಜಾಲಹಳ್ಳಿ ಹೋಬಳಿ ಘಟಕದ ವತಿಯಿಂದ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಮನವಿ ಸಲ್ಲಿಸಲಾಗಿದೆ. ತಿಂತಣಿ ಬ್ರಿಡ್ಜ್ನಿಂದ ಕಲ್ಮಲ ರಾಜ್ಯ ಹೆದ್ದಾರಿಯ ತನಕ ಜಾಲಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ರಸ್ತೆ ಅಕ್ಕಪಕ್ಕ ಕೋಳಿ ಮಾಂಸದ ತ್ಯಾಜ್ಯವನ್ನು ಅಕ್ರಮವಾಗಿ ಎಸೆಯಲಾಗ್ತಾ ಇದ್ದು, ಇದರಿಂದ ದುರ್ವಾಸನೆ, ಸೊಳ್ಳೆಗಳ ಕಾಟ ಹೆಚ್ಚಾಗ್ತಾ ಇದ್ದು, ಡೆಂಗ್ಯೂ, ಮಲೇರಿಯಾ ಸೇರಿ ವಿವಿಧ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಈ ಹಿನ್ನೆಲೆ ಸಂಬಂಧಿಸಿದ ಕೋಳಿ ಅಂಗಡಿ ಮಾಲೀಕರ ವಿರುದ್ಧ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ, ಸಾರ್ವಜನಿಕ ಆರೋಗ್ಯ ಕಾಯ್ದೆ ಹಾಗೂ ಪರಿಸರ ಸಂರಕ್ಷಣಾ ಕಾಯ್ದೆಗಳ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ದೇವದುರ್ಗ ತಾಲೂಕು ಅಧ್ಯಕ್ಷ ನಂದಪ್ಪ ಬಿ. ಮಡ್ಡಿಲಿಂಗದಹಳ್ಳಿ, ಗ್ರಾಮ ಪಂಚಾಯತ್ ವತಿಯಿಂದ ತ್ಯಾಜ್ಯ ವಿಲೇವಾರಿಗೆ ಜಾಗ ಮೀಸಲಿಟ್ಟಿದ್ರೂ ಸರಿಯಾದ ವ್ಯವಸ್ಥೆ ಇಲ್ಲ. ಕೋಳಿ, ಪಚ್ಚ ಹಾಗೂ ಸತ್ತ ಪ್ರಾಣಿಯನ್ನ ರಸ್ತೆ ಮೇಲೆ ಎಸೆಯಲಾಗ್ತಾ ಇತ್ತು. ಇದು ಸಾರ್ವಜನಿಕ ಆರೋಗ್ಯಕ್ಕೆ ಭಾರಿ ಅಪಾಯಕಾರಿಯಾಗಿದೆ. ಕೂಡಲೇ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಆಗ್ರಹ ಮಾಡಿದ್ರು. ಶರಣು ಹುಣಸಗಿ ಮಾತನಾಡಿ, ರಾಜ್ಯ ಹೆದ್ದಾರಿಯ ಅಕ್ಕಪಕ್ಕ ತ್ಯಾಜ್ಯ ವಿಲೇವಾರಿ ನಡೀತಾ ಇರೋದು ಜನರ ಆರೋಗ್ಯಕ್ಕೆ ಅಪಾಯ ತಂದೊಡ್ಡಿದೆ. ಗ್ರಾಮ ಪಂಚಾಯತ್ ಸೂಕ್ತ ಜಾಗ ನಿಗದಿಪಡಿಸಿ ಅಲ್ಲಿಯೇ ತ್ಯಾಜ್ಯ ವಿಲೇವಾರಿ ಮಾಡಬೇಕು ಅಂತ ಹೇಳಿದ್ದಾರೆ. ಭೀಮರಾಯ ಮಕಾಶಿ, ಯುವ ಕಲಾ ಚೇತನ ಅಧ್ಯಕ್ಷರು ಮಾತನಾಡಿ, ಸಾಕಷ್ಟು ಬಾರಿ ಸ್ವಚ್ಛತೆ ಕುರಿತು ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ, ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಶಾಂತಪ್ಪ ಸಾಹುಕಾರ್ ಮಾತನಾಡಿ, ರಾಜ್ಯ ಹೆದ್ದಾರಿಯ ಅಕ್ಕಪಕ್ಕ ತ್ಯಾಜ್ಯ ವಿಲೇವಾರಿಯಿಂದ ಡೆಂಗ್ಯೂ, ಮಲೇರಿಯಾ ಸೇರಿ ಅನೇಕ ರೋಗಗಳು ಹರಡುವ ಸಾಧ್ಯತೆ ಇದೆ. ತಕ್ಷಣ ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ರಂಗಪ್ಪ ಬಂಡಿ ಮಾತನಾಡಿ, ಜಾಲಹಳ್ಳಿ ಗ್ರಾಮದ ಎಲ್ಲಾ ವಾರ್ಡ್ಗಳಲ್ಲಿ ಸಮಗ್ರ ಸ್ವಚ್ಛತಾ ಕಾರ್ಯ ನಡೆಸಬೇಕು ಅಂತ ಹೇಳಿದ್ರು. ಈ ಮೂಲಕ ವಿನಂತಿಸುವುದೇನೆಂದರೆ, ಮಾನ್ರೆ ಜಾಲಹಳ್ಳಿಯಲ್ಲಿ ಬಹಳಷ್ಟು ಕಸ ವಿಲೇವಾರಿ ಎಲ್ಲಿ ಬೇಕಲ್ಲಿ ರಸ್ತೆ ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ ಜನರು. ಅಂಗಡಿ ಮಾಲೀಕರಾಗಿರ್ಬೋದು, ಇತರೆ ಕಸಗಳನ್ನು ರಸ್ತೆ ಪಕ್ಕದಲ್ಲಿ ಹಾಕ್ತಾ ಇದ್ದಾರೆ. ಅದರ ಸಲುವಾಗಿ ತಾವು ಗ್ರಾಮ ಪಂಚಾಯತಿಯ ಜವಾಬ್ದಾರಿ, ಗ್ರಾಮದ ಸ್ವಚ್ಛತೆ ಬಗ್ಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಗ್ರಾಮ ಪಂಚಾಯತಿದಾಗಿರೋದ್ರಿಂದ ತಾವು ಅದರ ಮೇಲುಸ್ತುವಾರಿಯನ್ನು ಮಾಡಿ ರಸ್ತೆಯ ಪಕ್ಕದಲ್ಲಿ ಆಗಿರ್ಬೋದು, ಇತರೆ ಸ್ಥಳಗಳಲ್ಲಿ ಆಗಿರ್ಬೋದು ಕಸವನ್ನು ಬೀಸಾಡದಂತೆ ಸಾರ್ವಜನಿಕರು ತಾವು ಎಚ್ಚರಿಕೆಯನ್ನು ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಏನಿದೆ ಅಂದರೆ, ಇಲ್ಲೆಲ್ಲ ಕಸಗಳು ತಗೊಂಡೋಗಿ ರಾಜ್ಯ ಹೆದ್ದಾರಿಗಳಲ್ಲಿ ಹಾಕ್ತಿದ್ದಾರೆ. ಈಗ ಇದು ಜಾಳ ಪಂಚಾಯತಿ, ಹೊಸ ಪಂಚಾಯತಿ ಅಂತೇಳಿ ಎರಡು ಸ್ಪೇಸಲ್ಲಿ ಒಂದು ಜಾಗ ಮಾಡಿದೆ. ಸರ್ಕಾರ ಆದೇಶ ಮಾಡಿದೆ, ಕಸಗಳನ್ನೆಲ್ಲ ಅಲ್ಲೇ ಹಾಕ್ಬೇಕಂತೇಳಿ ಒಂದು ಆದೇಶ ಮಾಡಿದೆ. ಆದರೆ ಇವರು ಅದನ್ನು ನಿಷ್ಕಾಳಜಿ ಮಾಡಿಕೊಂಡು ತಮಗೆ ಎಲ್ಲಿ ಜಾಗ ಬರುತ್ತೆ, ಎಲ್ಲಿ ಕಾಣುತ್ತೆ ಅಲ್ಲಿ ಸ್ವಚ್ಛ ಕಂಡಲ್ಲೆಲ್ಲೋಗಿ ಹಾಕ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಮನೆ ಪತ್ರ ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ, ಇಲ್ಲೆಲ್ಲ ರೋಡ್ ಪಕ್ಕದಲ್ಲಿ ಏನು ಕಸಗಳು ಹಾಕಬಾರ್ದು. ಅವು ಕೋಳಿಗಳನ್ನು, ಪುಚ್ಚಗಳನ್ನು ಹಾಕ್ತಿದ್ದಾರೆ, ಹಂದಿಗಳು ಹಾಕ್ತಿದ್ದಾರೆ, ಬೇರೆ ಬೇರೆ ವಿಚಾರದಲ್ಲಿ ಕಸಗಳು ಹಾಕ್ತಾರೆ. ಅದಕ್ಕೆ ಅದು ಹಾಕಬಾರ್ದು. ಇಲ್ಲಿ ಜಾಳಲ್ಲಿ ಸುತ್ತಮುತ್ತಲೇ ಸ್ವಚ್ಛಗೊಳಿಸ್ಬೇಕಂತೇಳಿ ಗ್ರಾಮ ಪಂಚಾಯತಿಯವರಿಗೆ ನಾವು ಮನೆ ಪತ್ರವನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಮನೆ ಪತ್ರ ನಮ್ಮ ಗ್ರಾಮ ಪಂಚಾಯತ್ ಜಾಲಹಳ್ಳಿ ವತಿಗೆ ಬರುತ್ತದೆ. ಕಾರಣ ವಿಷಯ ಏನಂದರೆ, ಜಾಲಹಳ್ಳಿ ಸುತ್ತಮುತ್ತ ಇರುವಂಥ ಗಲೀಜ ಅಂತ ವೇಸ್ಟ್ ಪದಾರ್ಥಗಳು ರೋಡಿಗೆ ಎಸೆಯುತ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕ ತುಂಬ ತೊಂದರೆ ಆಗ್ತಿದೆ. ಆದ್ದರಿಂದ ಅದರ ಬಗ್ಗೆ ಗ್ರಾಮ ಪಂಚಾಯತಿ ಸ್ವಚ್ಛತೆ ಕಾರ್ಯಕ್ರಮ ಪಡಿಸಬೇಕಂದ್ರೆ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಗ್ರಾಮ ಪಂಚಾಯತಿಗೆ ಸಿಬ್ಬಂದಿಗೆ ಅಥವಾ ಗ್ರಾಮ ಪಂಚಾಯತಿಗೆ ಮನೆ ಪತ್ರ ಒತ್ತಾಯಿಸ್ತಿದ್ವಿ. ಈಗ ಏನಾಗಿದೆ ಅಂತಂದರೆ, ವೇಸ್ಟ್ ತ್ಯಾಜ್ಯಗಳನ್ನು ಒಕ್ಕಟ್ಟರಿಂದ ಸೊಳ್ಳೆಗಳು ಜಾಸ್ತಿ ಆಗ್ಯಾವ, ಆಮೇಲೆ ಪರಿಸರ ಹಾನಿ ಆಗ್ತಿದೆ. ಅದಕ್ಕಾಗಿ ದಯವಿಟ್ಟು ಗ್ರಾಮ ಪಂಚಾಯತಿಯವರು ಇದ್ರ ಬಗ್ಗೆ ಅತಿ ಶೀಘ್ರದಲ್ಲಿ, ಯಾಕಂದರೆ ಈಗಾಗಲೇ ಸೊಳ್ಳೆಗಳು ಭಯಂಕರ ಆಗಿದೆ, ಜನರಿಗೆ ಭಾಳ ತೊಂದರೆ ಆಗಿದೆ, ಪಬ್ಲಿಕ್ ತೊಂದರೆ ಆಗದಂತೆ ಮುಂದಿನ ಕ್ರಮ ದಯಮಾಡಿ ತಗೋಬೇಕಂತೇಳಿ ನಾವು ಸೆಕ್ರೆಟರಿಯವರನ್ನು ವಿನಂತಿ ಮಾಡ್ತೀವಿ. ಕೆರೆ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಪಕ್ಕದಲ್ಲಿ ಹೋಗುತ್ತಿರತಕ್ಕಂಥ ಹೊಲಸನ್ನು ತಡೆಗಟ್ಟುವ ಪಂಚಾಯತಿ ಕ್ರಮ ತಗೋಬೇಕಂತೇಳಿ ನಾವೆಲ್ಲ ರಕ್ಷಣಾ ವೇದಿಕೆ ನಾರಾಯಣಗೌಡರವರು ಒತ್ತಾಯ ಮಾಡ್ತಿದ್ದೇವೆ. ಮನೆ ಪತ್ರವನ್ನು ಕೊಟ್ಟಿದ್ದೀವಿ. ಅವರ ಶೀಘ್ರನೇ ಒಂದು ಕ್ರಮ ತಗೊಂಡು ಎಲ್ಲ ನೋಟಿಸ್ ಜಾರಿ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ದೇವದುರ್ಗ ಅವರ ಮನವಿಯನ್ನು ನಾವು ಗ್ರಾಮ ಪಂಚಾಯತಿಯಿಂದ ಸ್ವೀಕರಿಸಲಾಗಿದೆ. ತಾವು ಸಲ್ಲಿಸಿದ ಮನವಿ ಪ್ರಕಾರ ನಾವು ಸ್ಥಳ ಪರಿಶೀಲನೆ ಮಾಡಿ ಈಗಾಗಲೇ ಅಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಮತ್ತು ತಕ್ಷಣವಾಗಿ ನಾವು ತಮ್ಮ ಮನವಿಯನ್ನು ಸ್ಪಂದಿಸುತ್ತಾ ಸಂಬಂಧಪಟ್ಟ ಒಂದು ಅಂಗಡಿ ಮಾಲೀಕರಿಗೆ ನಾವು ನೋಟಿಸ್ ಜಾರಿ ಮಾಡುವುದರ ಮೂಲಕ ಮತ್ತು ಸ್ವಚ್ಛತೆ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವುದರ ಮೂಲಕ ನಾವು ಸಾರ್ವಜನಿಕರಿಗೆ ತಿಳಿ ಹೇಳಿ ಅಲ್ಲಿ ಸ್ವಚ್ಛ ಮಾಡುತ್ತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಇದು ಸಂಬಂಧಪಟ್ಟಂಗೆ ನನ್ನ ಮೇಲಧಿಕಾರಿಗಳಿಗೆ ಸಲ್ಲಿಸಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿ ನಾನು ಈ ಪಂಚಾಯತಿ ಕ್ರಮ ಕೈಗೊಳ್ತೀನಿ ಮತ್ತು ಆಡಳಿತ ಮಂಡಳಿಗೆ ಕೂಡ ನಾನು ತಿಳಿಸ್ತೀನಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ, ತಾಲೂಕು ಸಂಚಾಲಕರು ಭೀಮಣ್ಣ ನಾಯ್ಕ, ತಾಲೂಕು ಘಟಕ ಅಧ್ಯಕ್ಷ ಚನ್ನಬಸವ ಮಾಲಿ ಪಾಟೀಲ್, ಜಾಲಹಳ್ಳಿ ಹೋಬಳಿ ಅಧ್ಯಕ್ಷ
ಮಲ್ಲು ತೇಗಳ್ಳಿ, ಯುವ ಘಟಕ ಅಧ್ಯಕ್ಷ ಭೀಮರಾಯ್ ಮಕಾಶಿ, ಉಪಾಧ್ಯಕ್ಷರು ವೆಂಕಟೇಶ್, ಅಮರೇಶ್ ಜಾಲಹಳ್ಳಿ, ಚಾಲಕರು ತಮ್ಮಣ್ಣ ಸೇರಿ ಹಲವರು ಉಪಸ್ಥಿತರಿದ್ದರು. ಕಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.